ನಮಸ್ಕಾರ. 9 ವರ್ಷ ಸತತವಾಗಿ ಗೋವಾ ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಈಗ ಆ ಕಾರ್ಯವನ್ನು ಬಸವರಾಜ ಗೌಡರು ಬಿಟ್ಟುಕೊಟ್ಟಿರ್ತಾರೆ. ಈಗ ಅವರು ಸಾಪನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಮೊದಲ ಬಾರಿಗೆ ಪ್ರವೀಣ್ ಶೆಟ್ಟರ್ ಅವರ ಬಡ್ಡೆಯನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ. ಸರ್, ಈಗ ಮೊದಲ ಬಾರಿಗೆ ನೀವು ಅಧ್ಯಕ್ಷ ಬಿಟ್ಟು ಸಾಪನ ಅಧ್ಯಕ್ಷರಾಗಿ ಬಡ್ಡೆ ಆಚರಿಸಿದ್ರೆ ಹೆಂಗೆ ಅನಿಸ್ತಾ ಇದೆ? ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಅಧ್ಯಕ್ಷರು ಆದಂಥ ನಮ್ಮ ಗುರುಗಳು, ನಮ್ಮ ಒಂದು ಮುಖಂಡರು, ನನಗೆ ಒಂದು ಬೆನ್ನೆಲುವಾಗಿ ನಿಂತಿರುವಂಥ ನಮ್ಮ ಅಣ್ಣನೇ ಆಗಿರುವಂಥ ಶ್ರೀ ಪ್ರೇಮ್ ಕುಮಾರ್ ಶೆಟ್ಟಿ ಅಣ್ಣನವರ ಒಂದು ಹುಟ್ಟುಹಬ್ಬ ಇವತ್ತು. ಆ್ಯಕ್ಚುಲಿ ನಮ್ಮ ರಾಜ್ಯ ಪದಾಧಿಕಾರಿಗಳು ನಿನ್ನೆನೇ ನಾವು ಒಂದು ಬೆಂಗಳೂರು ಹೋಗ್ಬೇಕಂತ ಒಂದು 22 ಜನ ನಾವು ತಯಾರಾಗಿದ್ದೀವಿ. ಬಟ್ ಆ ವಿಷಯವನ್ನು ನಾವು ಅಣ್ಣರ ಮುಂದೆ ನಾವು ಪ್ರಸ್ತಾವ ಮಾಡಿದ್ವಿ. ಇಲ್ಲ, ಸ್ವಲ್ಪ ನಾವು ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದ್ದೀನಿ, ಅದ ಕಾರಣ ಇರೋಂಗಿಲ್ಲ ಅಂತ ಹೇಳಿದ್ರು ಅವರು. ಅದಕ್ಕಾಗಿ ಇಲ್ಲೇ ನಮ್ಮ ರಾಜ್ಯ ಪದಾಧಿಕಾರಿಗಳು ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಆಗಲಿ, ನಮ್ಮ ಉಪಾಧ್ಯಕ್ಷರು ಆಗಲಿ, ನಮ್ಮ ಕಾರ್ಯದರ್ಶಿಯರು ಮತ್ತು ಘಟಕದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಯರು ಎಲ್ಲರೂ ಕೂಡ್ಕೊಂಡು ನಾವು ಇಲ್ಲೇ ಇವತ್ತು ಅಣ್ಣವ್ರದ್ದೊಂದು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಅನ್ನ ದಾಸೋಹ ಕೂಡ ನಾವು ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳು. ಅಲ್ಲ ಸರ್, ಕರ್ನಾಟಕದ ಮೂಲೆಗಳಲ್ಲಿ ಆಚರಿಸ್ತಾರೆ ಬಡ್ಡೆ, ಅದೇನು ಸ್ಪೆಷಲ್ ಅನ್ನಂಗಿಲ್ಲ. ಇವತ್ತು ಹೊರ ರಾಜ್ಯದಲ್ಲಿ ಗೋವಾದಲ್ಲಿ ನೀವು ಆಚರಿಸಿದರೆ ಅಣ್ಣರಿಗೆ ಏನಂತ ಹೇಳ್ಬೇಕಂತ ನಿಮ್ಮ ಇಚ್ಛೆ? ಅಣ್ಣರು ನೋಡಿ, ಅವ್ರು ಪ್ರತಿ ಸಲ 9 ವರ್ಷ ಆಗಿದೆ, ಅವ್ರು ಪ್ರತಿ ಸಲ ನಮ್ಮ ಗೋವಾಕ್ಕೆ ಒಂದು ರಾಜ್ಯೋತ್ಸವ ಆಗಲಿ, ಒಂದು ಯಾವುದೇ ಒಂದು ವಿಷಯ ಆಗಲಿ, ಒಂದು ಸಿಂದಗಿ ಬಸ್ ಆಗಲಿ, ಒಂದು ಸೊಲಾಪುರ ಟ್ರೈನ್ ಆಗಲಿ, ಒಂದು ನಮ್ಮ ಬಾಯ್ನ ಕನ್ನಡಿಗರ ವಿಷಯದಲ್ಲಿ ಆಗಲಿ, ಹಲವಾರು ರೀತಿಯಾಗಲಿ ನಮ್ಮ ಒಂದು ಬೆನ್ನೆಲುವಾಗಿ ನಮಗೆ ಒಂದು ನಿರಂತರವಾಗಿ ನಮ್ಗೆ ಹೆಲ್ಪ್ ಮಾಡ್ಕೊತ ಬಂದಿದ್ದಾರೆ. ನಮಗೊಂದು ಮಾರ್ಗದರ್ಶನ ಆಗಲಿ, ಸಂಘಟನೆಗೆ ಒಂದು ಎಲ್ಲ ರೀತಿಯೂ ಅವ್ರು ಬೆನ್ನೆಲುವಾಗಿ ನಿಂತ್ಕೊಂಡು ನಮ್ಗೆ ಇಲ್ಲಿ ಮೆಟ್ಟಿಗೆ ಗೋವಾ ರಾಜ್ಯದಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ರೀತಿ ನಮ್ಮ ರಾಜ್ಯ ಪದಾಧಿಕಾರಿ ಬೆಳೆಸಿದ್ದೀವಲ್ಲ, ಅದರಷ್ಟೂ ಸಹ ಒಂದು ಅಣ್ಣರದೊಂದು ಸಪೋರ್ಟ್ ನಮ್ಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಅದಕ್ಕಾಗಿ ನಾನು ಎಲ್ಲ ಸಮಸ್ತ ಗೋವಾ ಕನ್ನಡದ ಪರವಾಗಿ ನಮ್ಮ ರಾಜ್ಯ ಪದಾಧಿಕಾರಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವ್ರಿಗೆ ಮತ್ತೊಮ್ಮೆ 100 ವರ್ಷ ಕಾಲ ಅವರು ಇದೇ ರೀತಿಯಲ್ಲಿ ನಮಗೊಂದು ಬೆನ್ನೆಲುವಾಗಿ ನಮಗೆ ಸತತ ಕಾಲ ನಮ್ಗೆ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯ ಕೊಡ್ತೀನಿ. ನಮಸ್ಕಾರ, ಧನ್ಯವಾದ. ಅದೇ ಮತ್ತೆ ರಕ್ಷಣಾ ವೇದಿಕೆಯವರು ಯಾವುದೇ ಪ್ರಾಬ್ಲಮ್ ಆಗಲಿ ಮೊದಲೇ ಇರ್ತಾರಂತೆ ಗೋವಾದಲ್ಲಿ. ಲಾಸ್ಟ್ ಟೈಮ್ ಒಂದು ಲಪಡ ಆಗಿತ್ತು, ಕನ್ನಡಿಗರು ಯಾರು ಬಡದಾರ ಅಂತ ಹೇಳಿದ್ರೆ ರಕ್ಷಣಾ ವೇದಿಕೆ ಅವರು ಮೊದಲೇ ಹೋಗಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡಲು ಪ್ರಯತ್ನ ಮಾಡಿದರು. ಅಷ್ಟೇ ಅಲ್ಲದೆ ಮತ್ತೀಗ ಬಡ್ಡೆ ಆಯಿತು, ಬಡ್ಡೆ ಆಗಿಂದ ಮತ್ತೆ ಏನಾರ ಕಾರ್ಯಕ್ರಮ ಇದೆ ಏನು ಸರ್? ಇದೆ ಲಾಸ್ಟ್ ಕೇಕ್ ಕಟ್ ಮಾಡೋದು ನಿಮ್ಮದು? ಇಲ್ಲ ಸರ್, ಈಗ ನಮ್ಮ ರಾಜ್ಯಾಧ್ಯಕ್ಷರಾಗಲಿ, ನಮ್ಮ ರಾಜ್ಯ ಉಪಾಧ್ಯಕ್ಷರು, ಕಾರ್ಯದರ್ಶಿಯರು ಮತ್ತು ಘಟಕದ ಅಧ್ಯಕ್ಷರಾಗಲಿ ತಾವೆಲ್ಲರೂ ಕೂಡ್ಕೊಂಡು ಏನೈತಲ್ಲ ಈ ಸಾಧನ ಹೋಗಿ ಒಂದು ಅನ್ನ ಪ್ರಸಾದವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಡವರಿಗೆ ಅನ್ನ ಪ್ರಸಾದ ಹಂಚುವ ಕಾರ್ಯಕ್ರಮ ಹಂಚ್ಕೊಂಡಿದ್ದೀರಿ? ಓಕೆ, ಎಸ್ ಸರ್. ಈಗ ಅವರು ಹೊರ ರಾಜ್ಯದಲ್ಲಿ ಸರ್ ಇಲ್ಲ ಬೆಂಗಳೂರಲ್ಲಿ, ಈಗ ಹೊರಗಿದ್ದರು ನಿಮ್ಮ ಕೂಡ ಮಾತಾಡಿದ್ರೆ ಸರ್, ಈಗೇನು ರೇಡಿಯೋ ಕಾಲ್ ಮಾಡಿದ್ರಿ ಏನಾರ? ಇನ್ನೇಗ ನಾವು ಕೇಕ್ ಕಟ್ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಲೈವ್ ವಿಡಿಯೋ ಕಾಲ್ ಮಾಡಿದ್ದೀವಿ. ಅನ್ನೋರಿಗೆ ನಾವು ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳು ಒಂದು ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದೀವಿ. ಅವರು ಸಹ ತುಂಬ ಸಂತೋಷಪಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಅಲ್ಲಿ ಹೋಗೋರಿದ್ದೀವಿ, ಬಟ್ ಅನ್ನೋರು ಏನೋ ಒಂದು ಕೆಲ ಕಾರಣಗಳಿಂದ ಅವ್ರು ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಇಲ್ಲ ಕಾರಣದಿಂದ ಇಲ್ಲೇ ನಾವು ಗೋವಾ ರಾಜ್ಯದಲ್ಲೇ ಮಾಡಿದ್ದೀವಿ. ಅವರು 100 ವರ್ಷಗಳ ಇದೇ ರೀತಿ ಹ್ಯಾಪಿಯಾಗಿರಲಿ, ಅವರ ಒಂದು ಆಶೀರ್ವಾದ, ಅವ್ರ ಸಪೋರ್ಟ್ ನಮ್ಮ ಗೋವಾ ಕನ್ನಡಿಗರ ಮೇಲೆ ಮತ್ತು ನಮ್ಮ ಕನ್ನಡ ರಕ್ಷಣೆ ಇರಲಿ ಅಂತ ಹೇಳ್ತೀನಿ. ನಮಸ್ಕಾರ, ಧನ್ಯವಾದಗಳು. ಕೂಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದೀವಿ. ನಮಸ್ಕಾರ.